ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಇವತ್ತೊಂದು ಜಾಗಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ 1 ವರ್ಷ ಆದಮೇಲೆ ಈ ಜಾಗಕ್ಕೆ ಬಂದಿದ್ದೀನಿ. ನೋಡೋಣ ಏನೇನು ಚೇಂಜಸ್ ಆಗಿದೆ ಫುಡ್ಡಲ್ಲಾಗಿರ್ಬೋದು, ಟೇಸ್ಟಲ್ಲಾಗಿರ್ಬೋದು. ನೋಡ್ಬೋದು ಹೇಗಿದೆ ಅಂತ. ಈ ಜಾಗದ ಹೆಸರು ಬಂದು ಸಾರಂಗಿ ದ ವಿಂಟೇಜ್ ಅಂತ. ಇಲ್ಲಿ ಪಕ್ಕಾ ಸೌದೆ ಒಲೆಯಲ್ಲೇ ಕುಕ್ ಮಾಡುವಂಥದ್ದು ವಿಂಟೇಜ್ ಕಿಚನ್ ಅಂತ. ನಿಮಗಿಲ್ಲಿ ವೆಜ್ಜು, ನಾನ್ ವೆಜ್ಜು, ಎಗ್ಗು ಎರಡೂ ಸಿಗುತ್ತೆ. ಇಲ್ಲಿ ರಿಂಗ್ ಆಮೇಲೆ ನಿಮಗೆ ಇನ್ಕಲ್ ಫ್ಲೈಓವರ್ ಆದ ತಕ್ಷಣ ನಿಮಗೆ ಅರೌಂಡ್ 1-1.5 ಕಿಲೋಮೀಟ್ರು ಲೆಫ್ಟ್ ಸೈಡಲ್ಲಿ ಸಿಗುತ್ತೆ, ಟುವರ್ಡ್ಸ್ ಬೋಗಾದಿ ಕಡೆಗೆ ಹೋಗೋ ರೋಡಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಫುಡ್ ಬಗ್ಗೆ ಗೊತ್ತಿಲ್ಲ, ರಿವ್ಯೂ ಮಾಡಿ ಹೇಳ್ತೀನಿ ಹೇಗಿರುತ್ತೆ ಏನು ಅಂತ. ಇದು ಚಾಟ್ ಕಾ ಚಸ್ಕಾ ಅಂತ. ಇಲ್ಲಿ ನಿಮಗೆ ಚಾಟ್ಸ್ ಎಲ್ಲ ಸಿಗುತ್ತೆ, ನಾರ್ತ್ ಇಂಡಿಯನ್ನು, ಇಂಡೋ ಚೈನೀಸು, ಕಾಂಟಿನೆಂಟಲ್ಲು, ಬೆವರೇಜಸ್ ಎಲ್ಲ. ಇದು ಪಕ್ಕ ವೆಜ್ ಇರುತ್ತೆ. ಇನ್ನು ಇಲ್ಲಿ ಬಂದರೆ ನಿಮಗೆ ಓಪನ್ ಸ್ಪೇಸಲ್ಲಿ ಸಿಟ್ಟಿಂಗ್ ಏರಿಯಾ. ಆ ಜಾಗ ಬಂದು ನಿಮಗೆ ಕಂಪ್ಲೀಟ್ಲಿ ನಾನ್ ವೆಜ್ ಕುಕ್ ಮಾಡ್ತಾರೆ, ಲೈಕ್ ವಿತ್ ವುಡ್ ಫೈಯರು ಪ್ರತಿಯೊಂದು. ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದ್ಸಲ ಅಪ್ಲೋಡ್ ಮಾಡಿದ್ದೀನಿ. ನೋಡೋಣ, ಈಗ 1 ವರ್ಷ ಆದಮೇಲೆ ಬಂದಿದ್ದೀನಿ, ಹೆಂಗಿರುತ್ತೆ ಟೇಸ್ಟ್ ಮಾಡಿ ಹೇಳ್ತೀನಿ. ಆ್ಯಂಬಿಯನ್ಸ್ ಅಂತೂ ಚೆನ್ನಾಗೈತೆ ಈ ರಿಂಗ್ ರೋಡಲ್ಲಿ ಸೈಡಲ್ಲಿ ಇರೋದ್ರಿಂದ. ಅದ್ರ ಬಗ್ಗೆ ಏನು ನೋ ಡೌಟ್ ಅಬೌಟ್ ಇಟ್. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗೂ ಕೂಡ ಇದೆ. ವಾಶ್ರೂಮ್ಸು ಅಷ್ಟೇ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನೋಡ್ಬೋದು ಆ್ಯಂಬಿಯನ್ಸ್ ಹೆಂಗಿದೆ ಅಂತ. ಥರ ವೈಬ್ ಇದೆ ಈ ಜಾಗದಲ್ಲಿ. ಇಲ್ಲಿ ಮೊದಲನೇ ಫ್ಲೋರು ಇದೆ ಸಿಟ್ಟಿಂಗಿಗೆ, ಗ್ರೌಂಡ್ ಫ್ಲೋರಲ್ಲೂ ಕೂತ್ಕೋಬೋದು ಮತ್ತು ಓಪನ್ ಏರಿಯಾದಲ್ಲೂ ಕೂತ್ಕೊಳ್ಬೋದು. ಇಲ್ಲಿ ಆಲ್ರೆಡಿ ಹೇಳ್ದಂಗೆ ಅದು ಚಸ್ಕಾ ಅಂತ. ಅಲ್ಲಿ ನಿಮಗೆ ಕಂಪ್ಲೀಟ್ ಚಾಟ್ ಸಿಗುತ್ತೆ, ಅಲ್ಲಿಂದ ಸರ್ವ್ ಮಾಡ್ತಾರೆ. ಅದಾದಮೇಲೆ ನಿಮಗಿಲ್ಲಿ ಒಂದು ಸೆಕ್ಷನ್ ಇದೆ ಸಪ್ರೇಟ್ ಆದಂಥ. ಇದೊಂಥರ ಡಾಬಾ ಸ್ಟೈಲು ಅಂತಲೇ ಹೇಳ್ಬೋದು. ಇಲ್ಲೊಂಥರ ಡಿಫ್ರೆಂಟಾಗಿದೆ ಒಳಗಡೆ. ಇಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ವಾಲ್ ಪೇಂಟಿಂಗ್ ಕೂಡ ಇದೆ, ನೋಡ್ಬೋದು. ಇದೊಂಥರ ಡಾಬಾ ಸ್ಟೈಲ್ ಥರ. ಬಟ್ ಏನೇ ಆದರೂ ಓಪನ್ ಏರಿಯಾದಲ್ಲಿ ಕುತ್ಕೊಂಡು ತಿನ್ನೋದೇ ಒಂಥರ ಮಜಾ ಅಂತಲೇ ಹೇಳ್ಬೋದು. ನಾವು ಅದಕ್ಕೆ ಓಪನ್ ಏರಿಯಾದಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಬನ್ನಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ನೀವು ಯಾರಾದರೂ ಆಲ್ರೆಡಿ ಹೋಗಿ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಮಿಸ್ ಮಾಡ್ದೇ ಕಮೆಂಟ್ ಮಾಡಿ. ಟವರ್ ಚಾಟ್ ಅಂತ ಇದು. ಟೇಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಚೆನ್ನಾಗಿದೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು, 219 ರುಪೀಸು. ಆಂಧ್ರ ಚಿಲ್ಲಿ ಚಿಕನ್, ಫಿಶ್ ಕಬಾಬ್, ಚಿಕನ್ ಲಾಲಿಪಾಪ್. ಇದು ಚಿಕನ್ ಮಂಚೂರಿ, ಚಿಕನ್ ಮ್ಯಾಂಚೂಸು, ನಾರ್ತ್ ಇಂಡಿಯನ್ ರಾಜ್ ಕಚೋರಿ, ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ ಎಲ್ಲ ಓಕೆ. ಬಟ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಕೂಡ ಪ್ರೈಸ್ಗಂತೂ. ಸರ್ವಿಸು ಬೇಗ ಬರುತ್ತೆ. ಬಟರ್ ನಾನ್ ವಿತ್ ಕಡಾಯಿ ಚಿಕನ್. ಹಂಗ ಇದು ದೋಸೆ ವಿತ್ ಚಟ್ನಿ, ಓವರಾಲ್ ಫುಡ್ ಬಗ್ಗೆ ಹೇಳೋದಾದರೆ ಪ್ರೈಸ್ ಸ್ವಲ್ಪ ಜಾಸ್ತಿ, ಕ್ವಾಂಟಿಟಿ ಕಮ್ಮಿ ಇದೆ. ಕೆಲವೊಂದು ಚೆನ್ನಾಗಿದ್ದಾವೆ, ಕೆಲವೊಂದು ಓಕೆ ಥರನೂ ಇದ್ದಾವೆ. ಬಿರಿಯಾನಿ ಹೋದ ವರ್ಷ ಬಂದಿದ್ದಾಗ ಚೆನ್ನಾಗಿತ್ತು ಆ್ಯಕ್ಚುಲಿ. ಈಗ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ರೈಸಲ್ಲಿ. ಸೊ ಮೊದಲಿನ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಪರ್ಸ್ನಲ್ ಒಪಿನಿಯನು. ಬಟ್ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಯಿತು ಅಂತ. ಸೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆಂದ. ಮತ್ತು ಚಾಟ್ಸ್ ಚೆನ್ನಾಗಿದೆ. ಚಾಟ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಟವರ್ ಚಾಟ್ ಆಗಿರ್ಬೋದು, ರಾಜ್ ಕಚೋರಿ ಆಗಿರ್ಬೋದು, ಆಯಿಲ್ ಫ್ರೈಡು ಚೆನ್ನಾಗಿದೆ. ಅಂದರೆ ಎಣ್ಣೆಲಿ ಕರೆದಿರೋಂಥ ಕಬಾಬ್ ಆಗಿರ್ಬೋದು, ಫಿಶ್ ಕಬಾಬ್ ಆಗಿರ್ಬೋದು, ಲಾಲಿಪಾಪ್ ಆಗಿರ್ಬೋದು, ಪ್ರತಿಯೊಂದು. ಬಟ್ ಎಲ್ಲೋ ಒಂದು ಕಡೆ ಹಸಿ ಚಿಕನ್ ಲೈಕ್ ಅಂದರೆ ಆಂಧ್ರ ಚಿಲ್ಲಿ ಚಿಕನ್ ಆಗಿರ್ಬೋದು, ಚಿಲ್ಲಿ ಚಿಕನ್ ಆಗಿರ್ಬೋದು, ಇದೆಲ್ಲ ಒಂದು ಸ್ವಲ್ಪ ಹಸಿ ಇತ್ತು.
ಇನ್ನೂ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಮೇ ಬಿ ಇಂಪ್ರೂವ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಓವರಾಲ್ ಗುಡ್. ಓಕೆ, ಬಿಲ್ ನೋಡ್ಬೇಕು ಎಷ್ಟು ಬಂದು. ಟೋಟಲ್ ಬಿಲ್ ಬಂದು 3865 ಆಗಿದೆ, ನೋಡ್ಬೋದು. ನಾನು ಹೇಳಿದ್ನಲ್ಲ, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದೆ ಅಂತ. ಬಟ್ ಕ್ವಾಂಟಿಟಿಗೂ ಪ್ರೈಸ್ಗೂ ಸ್ವಲ್ಪ ಡಿಫ್ರೆನ್ಸಸ್ ಇದೆ, ಅದು ಇಂಪ್ರೂವ್ ಆದರೆ ಒಳ್ಳೆಯದು. ಯಾಕೆಂದರೆ ಒನ್ ಟೈಮ್ ಟ್ರೈ ಮಾಡ್ಬೋದು, ವಿಸಿಟ್ ಮಾಡ್ಬೋದು. ಯಾರು ಮೈಸೂರಿಗೆ ಬರೋರಿದ್ದರೆ ವಿಸಿಟ್ ಮಾಡಿ. ಈ ಕಂಟೆಂಟ್ ಏನಾದ್ರು ಇಷ್ಟ ಆಗಿದರೆ ಫಾಲೋ ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ಗೆ. ಪಾರ್ಕಿಂಗು ಅಷ್ಟೇ ತುಂಬ ವಿಶಾಲವಾಗಿದೆ. ಥ್ಯಾಂಕ್ ಯು.